ಸಿದ್ದರಾಮಯ್ಯ ಅವರ ಜೊತೆ ಕಾಲದಲ್ಲಿ MLC ಆಗಿದ್ನಲ್ಲ, ಆ ಕಾಲದಲ್ಲಿ ನೀವು ಹೇಳ್ದಾಗೆ ಹೋರಾಟದ ಮೂಲಕ ನಾವು ನೇಕಾರರ ಹೋರಾಟ, ಬಹಳ ದೊಡ್ಡ ನೇಕಾರರ ಹೋರಾಟ ಆದಾಗ ನಾನು ನಮ್ಮ ಸಿದ್ದರಾಮಯ್ಯಜಿಯವರು ಕರೆದು ಜನಗಳನ್ನು ಸೇರಿಸಿ ನಾನು ಕರ್ಕೊಂಡು ಹೋದಾಗ ಮೊದಲನೆಯ ಸರ್ತಿ ಅವರು ನಮಗೆ ಪ್ಯಾಕೇಜ್ ಕೊಟ್ಟರು. ವಿದ್ಯುತ್ ಸಬ್ಸಿಡಿ, ಯಶಸ್ವಿನಿ ಯೋಜನೆ, ಸಾಲ ಮನ್ನಾ, ಬಡ್ಡಿ ಮನ್ನಾ, ಈ ಥರ ಮೊದಲನೇ ಪ್ಯಾಕೇಜ್ ಹೋರಾಟದ ಮೇಲೆ ನಾನು ಒಬ್ಬ ಆರ್ಡಿನರಿ MLC ಆಗಿ ಅದನ್ನು ಗಿಟ್ಟಿಸ್ಕೊಂಡು ನಮ್ಮ ಸಮಾಜಕ್ಕೆ ಕೊಡೋಕೆ ಅನುಕೂಲ ಆಯಿತು. ಧರ್ಮಸಿಂಗ್ ಜಿಯವರು ಮತ್ತು ನಮ್ಮ ಖರ್ಗೆಜಿ, ಸಿದ್ದರಾಮಯ್ಯಜಿಯವರು. ಅಲ್ಲಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೂ ಟಿಕೆಟ್ ತರದಾಳ ಸರ್ 3 ಕಡೆ ಅಪ್ಲೈ ಮಾಡಿಬಿಟ್ಟಿದ್ದೆ ನಾನು. ಸುಮ್ಮನೆ ಎಲ್ಲರೂ ಕೇಳ್ತಾರಲ್ಲ, ನಾನು ಕೇಳೋಣ ಅಂತ ಕೇಳ್ಬಿಟ್ಟೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ ಕೇಳ್ತಾರೆ MLA ಟಿಕೆಟ್, ನಾನು ಅಪ್ಲಿಕೇಶನ್ ಹಾಕೋಣ. ಬೆಂಗಳೂರು ರೂರಲ್ಲೂ ಬೆಳಗಾಂ ಸಿಟಿ ಮತ್ತೆ ತೇರ್ದಾಳನು ಸಕ್ಸಸ್ ಆಗ್ಬಿಡ್ತು. ತಿರ್ಗಾ ಓಡೋದು, ಬೇಡ ಬೇಡ ಬೇಡ, ನನಗೆ ನಾನು ನಿಲ್ಲಲ್ಲ ಸರ್, ದಯವಿಟ್ಟು ಬೇಡಿ ಸರ್, ವಾಪಸ್ ತಗೊಳ್ಳಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ. ಏನ್ ತಮಾಷೆ ಆಡ್ತೀಯ ನೀನು, ಎಲ್ಲ ಆರ್ಡರ್ ಆಗಿ ಹೋಗು ಅಂದ್ರು. ಹೀಗೆ ಗೊತ್ತಿಲ್ಲದ ಜಾಗ, ಕಲ್ಲಪ್ಪ ಮಲ್ಲಪ್ಪ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ, ಓಣಿ ಗೊತ್ತಿಲ್ಲ, ಆ ಊರೇ ನೋಡಿಲ್ಲ, ನಂಗೇನೋ ಗೊತ್ತಿಲ್ಲ. ನೀವಾದ್ರೂ ನರ್ಸ್ ಮಾಡ್ತಿರಲ್ಲ, ಹೋಗಿ ಮೊದಲೆಲ್ಲ ನೋಡ್ಕೊಂಬರ್. ಎಂಥದ್ದು ನೋಡಿಲ್ಲ ಸೌದಿ ಅಣ್ಣ. ನಾನು ಏನೋ ನೋಡಿದೆ, ನುಗ್ಗಿ ಅಲ್ಲಿ ದೊಡ್ಡ ಗಲಾಟೆ. ಸೌದಿ ಸರ್ ಗೊತ್ತು ಅದೆಲ್ಲಾನು, ದೊಡ್ಡ ಗಲಾಟೆಗೆ ಜಗಳ ಕಿತ್ತಾಟ ಎಲ್ಲ ಆಯ್ತು. ಕೊನೆಗೆ ಇನ್ನು 10 ದಿವಸ ಇದೆ ಸರ್, ಊರ ಒಳಗೆ ಬಿಟ್ಕೊಳ್ಳಿಲ್ಲ ಸರ್, ನನ್ನ ಎಲೆಕ್ಷನ್ನೇ ಮಾಡಕ್ ಬಿಟ್ಕೊಳ್ಳಿಲ್ಲ. ಎಲ್ಲಿಂದ ಬಂತಿದೆ, ಎಲ್ಲಿಂದ ಹಾಕ್ಯಾರ, ಇದು ಯಾವ್ದಿದೆ ನಮ್ಗೊಂತಲ್ಲ ಅಂತ ಊರೊಳಗೆ ಬಿಟ್ಕೊಳ್ಳಿಲ್ಲ. ನನ್ನ ಖರ್ಗೆಜಿಯವರು ಸಿದ್ದು ನ್ಯಾಮಗೌಡರು ಫೋನ್ ಮಾಡಿದ್ರು. ನನ್ನ ನಾಮಿನೇಷನ್ ಹೆಂಗಾಯ್ತು, ಊರೊಳಗಂತೂ ಯಾರು ನನ್ನ ಹಾರ ಹಾಕಿ ಕರ್ಕೊಂಡು ಹೋಗ್ಲಿಲ್ಲ. ಸಿದ್ದು ನ್ಯಾಮಗೌಡ್ರ ನಾಮಿನೇಷನ್ನು ಕ್ರೌಡ್ ಜೊತೆಲಿ ನನ್ನೂ ಒಬ್ಬಳು ನಿಲ್ಸ್ಕೊಂಡು ಹೋಗಿ ಅವರೇ ನಾಮಿನೇಷನ್ ಮಾಡಿಸಿ. ಕಡೆಗೆ ಸಿದ್ದು ನ್ಯಾಮಗೌಡ್ರು ನಮ್ದು 6-7 ಹಳ್ಳಿ ಅದಲ್ಲ ಸರ್, ಮದನಮಟ್ಟಿ ಅದು ಎಲ್ಲ, ಇದು ಹಿಪ್ಪರಿಗೆ ಕಡೆ, ಆ 6-7 ಹಳ್ಳಿಯವ್ರನ್ನ ಕರೆದು, ನೋಡಪ್ಪ ಹಿಂಗಾದ್ರೆ ಮತ್ತೆ ಅವಿರೋಧ ಆಗ್ಬಿಡ್ತದೆ BJP, ಹಂಗೆ ಮಾಡ್ಕೋಬೇಡ್ರಿ, ನೀವು ಹೋಗಿ ಅವ್ರಿಗೆ ಹೇಳ್ರಿ ಅಂತ ತೇರ್ದಾಳಕ್ಕೆ ಈ 7 ಹಳ್ಳಿಯವ್ರನ್ನ ಕಳಿಸಿ ಅಲ್ಲಿ ನ್ಯಾಯ ಬಗೆಹರಿಸಿ ಅಲ್ಲಿ ಹಾರ ಹಾಕಿ ಕರ್ಕೊಂಡು ಹೋಗೋದಕ್ಕೆ 10 ದಿವಸ ಉಳಿದಿದ್ದು. ಆ 10 ದಿವಸದಲ್ಲಿ ಯಾರಿಗೆ ಏನ್ ಕೊಟ್ಟನೋ ಬಿಟ್ನೋ ಗೊತ್ತಿಲ್ಲ ಸಭಾಪತಿಗಳೇ, ಒಟ್ಟಿನಲ್ಲಿ ಎಲೆಕ್ಷನ್ ಮಾಡಿದೆ. 56,000 ಓಟ್ಗಳನ್ನ ಕೊಟ್ರು ಮಹಾಜನತೆ, ತೇರ್ದಾಳದ ಜನತೆ. ಆದ್ರೂ ನಾನು ಬಿಡ್ಲಿಲ್ಲ, ಅಲ್ಲೇ ಇದ್ದು 5 ವರ್ಷ ಮನೆ ಮಾಡಿಕೊಂಡು ಪಕ್ಷ ಕಟ್ಟಿ ಬೆಳೆಸಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಮ್ಮ ಕಾರ್ಯಕರ್ತರ ಮುಖಂಡರೆಲ್ಲ ಕೂಡಿ ದುಡಿದ್ವಿ, ಶಾಸಕರು ಆದ್ವಿ, ಎಲೆಕ್ಟ್ ಆಯ್ತು, ಜನ ನನಗೆ ಅವಕಾಶ ಮಾಡಿಕೊಟ್ರು. ಆಗ ಸಿದ್ದರಾಮಯ್ಯ ಸರ್ ಯಾವಾಗ್ಲೂ ಅಂತಿದ್ರು, ಅವ್ರ ಜೊತೆಲಿ ಈ ಕಡೆ ಕೆಲ್ಸಗಳಿಗೆ ಆಗಾಗ ಬರ್ತಿದ್ದೆ, ನೀನ್ ಗೆದ್ದು ಬಾ, ನಿನ್ನ ಮಂತ್ರಿ ಮಾಡ್ತೀನಿ ನಾನು ಅಂತ. ಅದ್ ನಾನು ಕೇಳ್ಕೊಳ್ಳೋ ಅದೇ ಪ್ರಕಾರವಾಗಿ ಮಂತ್ರಿನೂ ಆಗ್ಬಿಟ್ಟೆ. ಸೊ ಹಾಗೆ ಬಹುಶಃ ಇದ್ರ ಜೊತೆ ಅದೃಷ್ಟನೂ ಸ್ವಲ್ಪ ಕೆಲಸ ಮಾಡಿರ್ಬೋದು ಶ್ರಮದ ಜೊತೆ ಅಂತ ನಾನು ತಿಳ್ಕೊತೀನಿ. ತಾಯಿ ಆಶೀರ್ವಾದ ಇರ್ಬೋದು, ಮಂತ್ರಿನೂ ಆದೆ, ನಿಮ್ಮೆಲ್ಲರ ಜೊತೆ ಕೆಲಸ ಮಾಡಿ ನಿಮ್ಮೆಲ್ಲರ ಜೊತೆನಲ್ಲಿ ಇರೋಕೆ ಅವಕಾಶ ಆಯಿತು, ರಾಜ್ಯದ ಜನತೆಗೂ ಆಯಿತು. ಈಗ 2023ರಲ್ಲಿ ಪಾಪ ರಾಜಕೀಯದ ಕಾರಣಗಳಿಗೋಸ್ಕರ ನಾವೇನು ಅದನ್ನು ಮಾತಾಡಕ್ಕೆ ಹೋಗೋದಿಲ್ಲ. ಈಗ ನನ್ನನ್ನು MLCನೂ ಮಾಡಿದ್ರು, ಸಭಾಪತಿನೂ ಮಾಡಿದ್ರು. ಇಲ್ಲಿವರೆಗೂ ನಡ್ಕೊಂಡು ಬಂದ ನನ್ನ ರಾಜಕೀಯ ಜೀವನ ಒಟ್ಟಾರೆಯಾಗಿ ನಾನು ಬರೀ ಕಲಾವಿದೆಯಾಗಿ ಎಲ್ಲರೂ ನನ್ನನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಪಾರ್ಟಿ ಒಳಗಡೆ ಒಬ್ಬ ರಾಜಕಾರಣಿ ಅಲ್ಲ, ಒಬ್ಬ ಕಾರ್ಯಕರ್ತಳಾಗಿ ಯಾವ ಹೆಜ್ಜೆಯನ್ನಿಟ್ಟು ನಾನು ಮುಂದೆ ಬಂದೆ ಅನ್ನುವಂಥದ್ದಿದೆಯಲ್ಲ, ಅಲ್ಲೂ ಕೂಡ ಏನು ಮುಳ್ಳಿನ ಹಾಸಿಗೆನೆ, ಎಲ್ಲೂ ಕೂಡ ಏನು ಬಹಳ ಒಳ್ಳೆ ಇದಿರೋದಿಲ್ಲ. ಎಲ್ಲ ಮೇಲೂ ಬೀಳುವ ಅವಮಾನ ಸನ್ಮಾನ ಎಲ್ಲವನ್ನೂ 2 ಕ್ಷೇತ್ರಗಳಲ್ಲಿ ಅನುಭವಿಸ್ಕೊಂಡು ಬಂದಿದ್ದೀನಿ. ಮನೆ ಸಭಾಪತಿಗಳ ಇಲ್ಲಿವರೆಗೂ ಬಂದಿದ್ದೀವಿ. ಇವತ್ತಿನ ದಿವಸ ಈ ಒಂದು ಸ್ಥಾನ ಬಹಳ ಹೂವಿನ ಸ್ಥಾನ ಅಲ್ಲ ಸಭಾಪತಿಗಳಾಗಲಿ ನನಗಾಗ್ಲಿ. ಆದರೂ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲ ಈ ಹಿಂದೆ ಆಗಿ ಹೋಗಿದಂಥವ್ರು ಯಾರ್ಯಾರು ಸಭಾಪತಿಗಳಾಗಿದ್ದಾರೆ, ಯಾರ್ಯಾರು ಉಪಸಭಾಪತಿಗಳಾಗಿದ್ದಾರೆ, ಏನು ಇತಿಹಾಸ ಹೇಳುತ್ತೆ, ಏನು ಸಂವಿಧಾನ ಹೇಳುತ್ತೆ, ಏನು ನಿಯಮಗಳು ಹೇಳುತ್ತೆ, ಇದರ ಅಡಿಯಲ್ಲಿ ಎರಡೂ ಪಕ್ಷದವರು ನಮ್ಮವರೇ ಅನ್ನೋ ಭಾವನೆಯಲ್ಲಿ ಎಲ್ಲರನ್ನೂ ಸಮಾನವಾಗಿ ತೆಗೆದುಕೊಳ್ತು ಹೋಗ್ತಕ್ಕಂಥದ್ದು ಮತ್ತು ಸಭಾಪತಿಯ ಜೊತೆಯಲ್ಲಿ ಕೂಡಿ ಕೆಲಸ ಮಾಡ್ತಕ್ಕಂಥದ್ದು ಅವರು ನಮಗೆ ಮತ್ತು ಅವರಿಗೆ ಒಂದು ಅನುಸರಣೀಯವಾಗಿ ಕೆಲಸವನ್ನ ಖಂಡಿತವಾಗ್ಲೂ ನಾನು ಮಾಡ್ಕೊಂಡು ಹೋಗ್ತೇನೆ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ, ಇದರ ಜೊತೆಯಲ್ಲಿ ಬಹಳ ಹೆಚ್ಚಾಗಿ ನಾನು ನಿರಂತರವಾಗಿ ಶಕ್ತಿಯಾಗಿ ನನಗೆ ನಿಂತಿರೋದು ನನ್ನ ಕುಟುಂಬ, ನನ್ನ ಮಗ, ವಿಶೇಷವಾಗಿ ಮಗಳು, ನನ್ನ ತಾಯಿ ಅನ್ನಿಸ್ಕೊಂಡಿರ್ತಕ್ಕಂಥ ಸೊಸೆ ಶ್ವೇತಾ, ಇವತ್ತಿಗೆ ಅವಳು ನನಗೆ ತಾಯಿ ನನ್ನ ಮನೆ, ಮತ್ತು ನನ್ನ ಅಳಿಯ ಡಾಕ್ಟರ್ ರಮೇಶ್, ಡಾಕ್ಟರ್ ಗಾಯತ್ರಿ.
ಇವರೆಲ್ಲರ ಸಪೋರ್ಟ್ ಇರೋದ್ರಿಂದ ನಾನು ನಿರ್ಮಳವಾಗಿ ನಾನು ಈ ಜೀವನಗಳನ್ನ ನಾನು ಮಾಡ್ತಾ ಬಂದಿದ್ದೀನಿ.